ನಮಸ್ಕಾರ ವೀಕ್ಷಕರೇ, ಬೆಳದಿಂಗಳು ತಂಗಾಳಿ ಗೀತೆಗಳು ಎನ್ನುವ ಗರುಡ ಟಿವಿಯ ಸಂಗೀತ ಲೋಕಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ಗೊಂದಲಗಳು, ಸುದ್ದಿಗಳು, ಕ್ರೈಮ್ ಸ್ಟೋರಿಗಳು, ಗದ್ದಲಗಳ ಮಧ್ಯೆ ಒಂದು 4 ದಿನ ನೆಮ್ಮದಿಯ ಬದುಕನ್ನು ಕಾಣಬೇಕು. ಹೇಳ್ತಾರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ. ಈ ಸಂಗೀತಕ್ಕೆ ಒಂದು ಪವರ್ ಇದೆ. ಅಂದ್ರೆ ರಾಗಕ್ಕೆ ರೋಗವನ್ನು ಮರೆಸುವ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಹಂಗೆ ಈಗ ನಾವು ಈ ಸಂಡೆ ವಿಶೇಷ ಅಂತ ಹೇಳಿ 4 ಹಾಡುಗಳನ್ನ ತಗೊಂಡ್ಬಂದಿದ್ದೀವಿ. ಬಹಳ ಅದ್ಭುತವಾದ ಗೀತೆಗಳು. ಮೊದಲನೇದಾಗಿ ಒಂದು ಹಾಡು ಹೇಗಿದೆ ಅಂತಂದ್ರೆ, ಬೆಳದಿಂಗಳೊಂದು ಹೆಣ್ಣಾಗಿ ಪ್ರೇಮಾನುರಾಗ ಅನ್ನೋ ಒಂದು ಚಲನಚಿತ್ರ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಅಂದ್ರೆ ಇಲ್ಲಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಸರ್ ಅವರ ಸಂಗೀತ ಎಷ್ಟು ಅದ್ಭುತವಾಗಿ ಮೇಳೈಸಿದೆ ಅಂದ್ರೆ, ಒಂದು ಸಾಲನ್ನ ನೀವು ಕೇಳಲೇಬೇಕು. ನಿಮಗೆ ಕೇಳಿಸ್ತದೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೇ ಹೆಣ್ಣ ಮಗವಾಗಿ, ಸುಳಿದಾಡೋ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡೋ ಮಾತಾಗಿ. ಅಂದ್ರೆ ಎಷ್ಟು ಕಂಪ್ಯಾರಿಸನ್ ಇರುತ್ತೆ ಅಂದಾಗ, ತಂಗಾಳಿಗೆ ಓಲಾಡುವ ಅಂದ್ರೆ ಅವ್ರ ವಿಶೇಷವಾಗಿ SP ಅವರ ಧ್ವನಿ ಹೆಂಗಿದೆ ಅಂದ್ರೆ, ರಾಜನ್ ನಾಗೇಂದ್ರ ಅವರ ಆ ಟ್ಯೂನ್ ಹೆಂಗಿರ್ತದೆ, ತಂಗಾಳಿಗೆ ಓಲಾಡುವ ಇಷ್ಟು ಅದ್ಭುತವಾಗಿ ರಚನೆ ಮಾಡ್ತಾರೆ. ನಾನು ಫೋಟೋದಲ್ಲಿ ಅವ್ರ ಕಾಲು ಹಿಡ್ಕೊಂಡು ನೋಡ್ಬೋದು. ನನಗೆ ಒಂದು ಸದಾವಕಾಶ ಅಂತ ಹೇಳ್ಬೋದು. ಅವರ ಮನೆಗೆ ಹೋಗಿ ಅವರ ಕೈಯಿಂದ ಚಾವು ಉಪ್ಪಿಟ್ಟು ತಿನ್ಬೇಕು ಅಂದ್ರೆ ಅದು ಹೇಳ್ತಾರಲ್ಲ, ಭಾಗ್ಯ ಅಂತ ಹೇಳ್ಬೋದು. ಈಗ ಅವರು ಇಲ್ಲ, ಇಲ್ಲಿದ್ದಾರೆ, ಈ ಸಂಗೀತದಲ್ಲಿದ್ದಾರೆ, ಗಾಯನದಲ್ಲಿದ್ದಾರೆ. ಇಲ್ಲಿ ಇನ್ನೊಂದು ತಂಗಾಳಿಯೇ ಓಲಾಡುವ ಲತೆಯೊಂದು ನಡುವಾಯಿತು. ಲತೆ ಅದ್ರ ಹೆಂಗಿರತ್ತೆ, ಒಂದು ಕಡ್ಡಿ ಇದ್ದಂಗೆ ಇರ್ತದೆ, ನಡುವೆ ಲತೆ ಆಯ್ತೇನೋ ಅಂತ ಹೇಳಿ ಚಿ ಉದಯ್ ಶಂಕರ್ ಅವರು ಬರೆದಿದ್ದಾರೆ. ನವಿಲೊಂದು ಕುಣಿದಂತೆ ನಡೆಯುವಾಗ ಸಂತೋಷಗೊಂಡೆ. ಈ ಹಾಡು ಕೇಳ್ತಾ ಇದ್ರೆ ಸಂತೋಷ ಆಗ್ತದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂಗೆ ಈ ಹೆಣ್ಣ ಮಗವಾಗಿ, ಸುಳಿದಾಡೋ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡೋ ಮಾತಾಗಿ, ತಂಗಾಳಿಗೆ ಓಲಾಡುವ, ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.
ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಕೇಳಿದ್ರಲ್ಲ, ಇದು ಚಳಿಗಾಲದಲ್ಲಿ ತಂಗಾಳಿ ಬೀಸಿದ್ರೆ ಮೈಗೆ ಕಂಪನ ಅಂತಾರಲ್ಲ ಹಂಗೆ. ಈಗ ಸಮುದ್ರದ ತೀರದಲ್ಲಿ ಅಲೆಯಲ್ಲಿ ಅಲೆ ಅಲೆಯಾಗಿ ತೇಲಿ ಬರುವ ತಂಗಾಳಿ. ಹಾಗೆ ಈ ಸಂಗೀತ ಹೆಂಗಿರತ್ತಂದ್ರೆ, ಅರ್ಚನಾ ಅನ್ನೋ ಒಂದು ಚಲನಚಿತ್ರ, ಇಲ್ಲಿ ಮತ್ತೆ ರಾಜನ್ ನಾಗೇಂದ್ರ ಅವರ ಸಂಗೀತ, RNJ ಗೋಪಾಲ್ ಅವರ ಸಾಹಿತ್ಯ. ಬೆಳದಿಂಗಳು ನಗುತ್ತಿದೆ, ಬೆಳದಿಂಗಳು ನಗ್ತಾ ಇದೆ, ಎಂತ ಚಂದ ಕಂಪ್ಯಾರಿಸನ್. ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣಕಣ ಏನೇನೋ ಕಂಪನ. ಆ ಕಂಪನ ಅನ್ನೋದ್ರಲ್ಲಿ ಎಸ್ ಜಾನಕಿ ಅಮ್ಮ ಅವರ ಆ ಏರಿಳಿತ ನೋಡಿ, ವಾಯ್ಸ್ ವೈಬ್ರೇಷನ್ ಅಂದ್ರೆ ಕಂಪನ ಅಂದ್ರೆ ಒಂಚೂರು ತಿಳಿಯಾಗಿ ಅಲುಗಾಡೋದು. ಅಂದ್ರೆ ಅವರು ಧ್ವನಿಯನ್ನ ಸ್ಟುಡಿಯೋದಲ್ಲಿ ಯಾವ ರೀತಿ ಕೊಡ್ತಾ ಇದ್ರು, ಏನೇನೋ ಕಂಪನ ಅಂತ ಹೇಳಿ ನೀವು ಕೇಳ್ಬೋದು. ಅದರಲ್ಲಿ ಒಂದು ಸಾಲು ನಿಮಗೆ ಕೇಳ್ತದೆ, ಅಲೆ ಅಲೆಗಳ ಇಂಪಲ್ಲಿ, ಕಡಲಂಚಿನ ಸೊಂಪಲ್ಲಿ, ತಂಗಾಳಿಯ ತಂಪಲ್ಲಿ ನಿನ್ನ ರೂಪ ಕಂಡೆನು. ಇಲ್ಲಿ ಕೆಂದುಟಿಗಳ ಮಿಂಚಲ್ಲಿ ನಗೆ ಸೂಸುವ ಸಂಚಲ್ಲಿ, ಈ ಮೌನದ ಮಾತಲ್ಲಿ ಸೆರೆಯಾಗಿ ಹಾದೆನ. ಈ ಪ್ರೇಮ ಕಾಣಿಕೆ ನಿನಗೆಂದೆ ನಾದಂದೆ, ನಿನಗೆಂದೆ ನಾದಂದೆ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ. ಈಗ SP ಅವ್ರು ಹೆಂಗ್ ಹೇಳ್ತಾರಂದ್ರೆ, ಕೆಂದುಟಿಗಳ ಮಿಂಚಲ್ಲಿ ನಗೆ ಸೂಸುವ ಸಂಚಲ್ಲಿ, ನಗೆ ಸೂಚನೆ ಮಾಡುವಲ್ಲಿ ಕೂಡ ಒಂದು ಸಂಚಿರ್ತದೆ, ಒಂದು ಪ್ಲಾನ್ ಇರ್ತದೆ ಅನ್ನೋ ಅರ್ಥದಲ್ಲಿ. ಈ ಮನದ ಮಾತಲ್ಲಿ ಸೆರೆಯಾಗೂ ಹೋದೆನು ಅಂತ ಹೇಳಿ, ಅಂದ್ರೆ ಮನದ ಮಾತಿಗೆ ಮೌನ ಬೇಲಿ ಅಂತ ಹೇಳ್ತಾರಲ್ಲ ಹಂಗೆ, ಇಲ್ಲಿ ಮೌನದಲ್ಲೇ ನಾನು ಸೆರೆ ಆಗಿದೆನು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಕೇಳಿ ಹಾಡು. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನೋ ಕಂಪನ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ.
ಮಿಂಚಲ್ಲಿ ನಗೆ ಸೂಸುವ ಸಂಚಲ್ಲಿ ಈ ಮೌನದ ಮಾತಲ್ಲಿ ಸೆರೆಯಾಗಿ ಹೋದೆನ ಈ ಪ್ರೇಮ ಕಾಣಿಕೆ ನಿನಗೆಂದೆ ನಾದಂದೆ ನಿನಗೆಂದೆ ನಾದಂದೆ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಹೊಡರಿನ ಕನಕನ ಏನೇನೋ ಕಂಪನ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ನಿಶೆ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ನಿಶೆ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ಹೇಗೆಂದು ಆಗಿಲ್ಲ ಏನಿರೋ ಮಾಂಚನ ಹೊಸ ಹರೆಯದ ಗುಂಗಲ್ಲಿ ತನು ಬಳಸುವ ತೋಳಲ್ಲಿ ಜಗವನ್ನು ಮರೆಯುವುದೇ ಅನುರಾಗ ಬಂಧನ ನೂರಾಸೆ ಹೊಮ್ಮಿದೆ ನನ್ನಲ್ಲಿ ನೀನಾದೆ ನಿನ್ನಲ್ಲಿ ನಾನಾದೆ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಕೊಡಲಿನ ಕಣ್ಣ ಕಣ್ಣ ಏನೇನೋ ಕಂಪನ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಲಾ 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 ಲಾ. ಕೇಳಿದ್ರಲ್ಲ ಎಷ್ಟು ಅದ್ಭುತವಾದ ಗೀತೆಗಳು ಕನ್ನಡದಲ್ಲಿ ಇದ್ದಾವೆ. ಈಗ ಬರ್ತಾವೆ ಹೋಗ್ತಾವೆ. ಬೆಳಿಗ್ಗೆ ಹೋದ್ರೆ ಆ ಮ್ಯೂಸಿಕ್ಕಿನ ಹಂಗೆ ಆ ಸಂಗೀತದ ಅಬ್ಬರದಲ್ಲಿ ಸಾಹಿತ್ಯನೇ ಕೇಳಂಗ. ಅದರಲ್ಲಿ ಬೇರೆ ಕೋರಸ್ಸು, ಆಮೇಲೆ ಆ ಹೇಳ್ತಾರಲ್ಲ ರ್ಯಾಪ್, ಎಲ್ಲ ರ್ಯಾಪ್ ಸುತ್ಕೊಂಡ್ಬಿಡ್ತದೆ ಅನ್ನೋ ಹೊರತದೆ. ಕೇಳ್ತದೆ ಸ್ಟೇಜಿಗೆ ಕುಣಿಲಿಕ್ಕೆ, ಎಣ್ಣೆ ಹೊಡೆದಾಗ ಪಡ್ಡೆ ಹೈಕಳ ಕುಣಿತಕ್ಕೆ ಸೀಮಿತವಾದ ಹಾಡುಗಳು ಬರ್ತಾ ಇದ್ದಾವೆ. ಹೀಗಾಗಿ ಚಲನಚಿತ್ರವನ್ನ ಥಿಯೇಟ್ರಿಗೆ ಹೋಗಿ ಯಾಕೆ ನೋಡಬೇಕು ಅನ್ನೋ ಅರ್ಥದಲ್ಲಿ ಸ್ವಲ್ಪ ದಿವಸಕ್ಕೆ ಟಿವಿನಲ್ಲೇ ಹಾಕ್ತಾರೆ ಅನ್ನೋ ಬಂದ್ಬಿಟ್ಟಿದೆ. ಸಂಗೀತಕ್ಕೆ ಒತ್ತು ಕೊಡೋದಾದ್ರೆ ಸಾಹಿತ್ಯಕ್ಕೆ ನೀವು ಅರ್ಥಗರ್ಭಿತ ಹಾಡುಗಳನ್ನ ನಾವು ಕೇಳಲೇಬೇಕು. ಯಾಕಂದ್ರೆ ಕುಟುಂಬ ಸಮೇತ ಚಲನಚಿತ್ರ ನೋಡಿದಾಗ ಮಾತ್ರ ಅಲ್ಲಿ ಟಿಕೆಟು, ರಶ್ಶು, ಕಲೆಕ್ಷನ್ ಎಲ್ಲ ಆಗ್ತದೆ. ಇಲ್ಲಿ ಪಾವನಗಂಗಾ ಅನ್ನೋ ಒಂದು ಚಲನಚಿತ್ರ ಇವತ್ತಿಗೂ ಕೂಡ ನಾವು 2025ರಲ್ಲಿ ಈ ಹಾಡುಗಳನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ಅಷ್ಟೊಂದು ಅರ್ಥ ಇದಾವೆ. ಈಗ ನೋಡಿ, ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ, ಅನುರಾಗದಿ ಹಾಡಿದ ಕವಿತೆ ಕಂಗಳಲೆ ಮೌನದಲೆ. ಚಿ ಉದಯಶಂಕರ್ ಅವರು ಇಲ್ಲ, ರಾಜನ್ ನಾಗೇಂದ್ರ ಸರ್ ಇಲ್ಲ, ಹಾಡುಗಳು ಇದಾವೆ. ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ, ನಿನ್ನ ನಡೆಗೆ ಸವಿ ನುಡಿಗೆ, ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಮೌನದಲೆ. ಮೊದಲನೇ ದಿನವೇ ಸೋತೆ ನಿನ್ನ ನಡೆಗೆ ಸವಿ ನುಡಿಗೆ, ನಿನ್ನ ನಡೆಗೆ ಸವಿ ನುಡಿಗೆ.
ಹೂವಾದೆ ಬಾಳಿನ ಕುಸುಮಗೆ ಜೇನಾದೆ ಬಾಳಿನ ಲತೆಯಲಿ ಹೂವಾದೆ ಬಾಳಿನ ಕುಸುಮಗೆ ಜೇನಾದೆ ಬಾಳ ಬಯಕೆಯ ನೀನಾದೆ ಬಾಳಿಗಾನಂದ ನೀ ತಂದೆ ಪ್ರೇಮದ ಕಡಲಲ್ಲಿ ಮುತ್ತಾದೆ ಪ್ರೇಮದ ಬದುಕಿಗೆ ಕಣ್ಣಾದೆ ಪ್ರೇಮ ಪಲ್ಲವಿ ನೀನಾದೆ ಪ್ರೇಮದಾನಂದ ನೀ ತಂದೆ ಪ್ರೇಮದಾನಂದ ನೀ ತಂದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಈ ದಿನ ಹೊಸತನ ನೀ ತಂದೆ ನಾಳಿನ ಬದುಕಿಗೆ ಬೆಳಕಾದೆ ಈ ದಿನ ಹೊಸತನ ನೀ ತಂದೆ ನಾಳಿನ ಬದುಕಿಗೆ ಬೆಳಕಾದೆ ಪ್ರಾಣ ಪದಕವೇ ನೀನಾದೆ ನಾನು ನಿನ್ನಲ್ಲಿ ಒಂದಾದೆ ಹಾಡುವ ಮಾತಿಗೆ ದನಿಯಾದೆ ಹಾಡುವ ಗೀತೆಗೆ ಶ್ರುತಿಯಾದೆ ಜೀವ ಜೀವವೇ ನೀನಾದೆ ನಿನ್ನ ಮನದಲ್ಲಿ ನಾನಾದೆ ನಿನ್ನ ಮನದಲ್ಲಿ ನಾನಾದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಮೌನದಲೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಲಲಲಲಲ 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 ಲಲಲಲಲ. ಕೇಳಿದ್ರಲ್ಲ, ಈಗ 4 ದಿನದ ಬದುಕಿನಲ್ಲಿ 4ನೇ ಗೀತೆ ಕಾವ್ಯ ಅನ್ನೋ ಒಂದು ಚಲನಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂತಂದ ಹೇಳಿ ಇಲ್ಲೇ ಕೇಳಬಹುದು. ಹಾಗೆ ಸಾಧು ಕೋಕಿಲ ಅವರು ಹಾಸ್ಯ ನಟ ಅಲ್ಲ, ಆಕ್ಚುಲಿ ಅವರು ಮ್ಯೂಸಿಕ್ ಡೈರೆಕ್ಟರ್. ಎಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂತಂದ್ರೆ, ಆಸೆಗಳ ಲೋಕದಲ್ಲಿ ಕಥೆಗಳ ಬರೆಯುವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಜೀವನದ ಆ ಪೇಜ್ ನಲ್ಲಿ ವ್ಯಥೆಗಳು ಮಿಕ್ಸ್ ಆಗಿರ್ತವೆ. ಹೇಳ್ತಾರಲ್ಲ, ಬದುಕೇ ಒಂದು ಕಾವ್ಯ ಅಂತ ಹೇಳ್ತಾರೆ. ಇವತ್ತು ಚೆನ್ನಾಗಿರ್ತಾರೆ, ಅಕ್ಕ ತಂಗಿ ಎದುರು ಚೆನ್ನಾಗಿರ್ತಾರೆ, ನಾಳೆ ಯಾವ್ದೋ ಒಂದು ಏನೋ ಒಂದು ಕಿಡ್ಡಿ ಬರ್ತದೆ, ಸುಖ ಸುಮ್ಮನೆ ತಂಗಿಯನ್ನ ಅಕ್ಕ ಕೆಣಕ್ತಾಳೆ, ಅಕ್ಕನನ್ನ ತಂಗಿ ಕೆಣಕ್ತಾಳೆ, ಅಣ್ಣನನ್ನ ತಮ್ಮ ಕೆಣಕ್ತಾಳೆ. ಇಲ್ಲಿ ಅಕ್ಕ ತಂಗಿಯರ ಒಂದು ಹೇಳ್ತಾರಲ್ಲ, ರಾಮ್ ಕುಮಾರ್ ಅವ್ರನ್ನ ಲವ್ ಮಾಡ್ತಾ ಇರ್ತಾರೆ. ಲವ್ ಮಾಡಿದಾಗ ಒಬ್ರು ಪಡಿಬೇಕು ಅಂತ ಹೇಳಿ ಇನ್ನೊಬ್ರು ಪಡಿಬೇಕು ಅಂದಾಗ ಯಾರು ಬಿಟ್ಟು ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಇದೆ. ಸೋದರಿಯರ ಒಂದು ಕಥೆ ಇರುವ ಚಿತ್ರ. ಇಲ್ಲಿ ವ್ಯಥೆ ಜಾಸ್ತಿ ಇದೆ. ಹಂಗೆ ಅಕ್ಕ ತಂಗಿಯರ ಬದುಕಿನಲ್ಲಿ ಇಂಥ ವ್ಯಥೆಗಳು ಬರಬಾರದು ಅಂತ ಹೇಳ್ತಾ 4 ದಿನದ ಜೀವನದಲ್ಲಿ ಎಲ್ಲ ಕಲಸು ಮೇಲೋಗರ ಮಾಡ್ತಾ ಕೂತ್ಕೋಬೇಡಿ, ಬಿಂದಾಸ್ ಆಗಿರಿ, ಸುಖವಾಗಿರಿ. ಯಾಕಂದ್ರೆ ಸರ್ವೇ ಜನ ಸುಖಿನೋ.
ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂಥ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂಥ ಬದುಕೇ ಒಂದು ಕಾವ್ಯ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂಥ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂಥ ಸೋತಾಗಲೇ ಒಬ್ಬರು ಇಲ್ಲಿ ಇನ್ನೊಬ್ಬರು ಗೆಲ್ಲುವರಲ್ಲಿ ಇದೇ ಯೋಗ ಇದೇ ಭಾಗ್ಯ ಎನ್ನುವಂತೆ ಕೈಗೂಡದು ಆಸೆಗಳೆಲ್ಲ ಹಣ್ಣಾಗದು ಹೂಗಳು ಎಲ್ಲ ಇದೇ ಸತ್ಯ ದಿನನಿತ್ಯ ಸುಳಿವಂತೆ ಸುಳಿಗಳ ನಡುವಿನ ಬದುಕೇ ಒಂದು ಕಾವ್ಯ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂಥ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂಥ ಒಂದೇ ನದಿಯ ಎರಡು ತೀರ ಎಂದೆಂದಿಗೂ ದೂರ ದೂರ ಇದೇ ಲೋಕ ಇದೇ ಶೋಕ ಎನ್ನುವಂತೆ ಈ ಲೋಕದಿ ಸ್ನೇಹದ ನಂಟು ಬರಿ ಭ್ರಾಂತಿಯ ಕನ್ನಡಿ ಗಂಟು ಇದೇ ಮೋಹ ಇದೇ ದಾಹ ಕೊಡುವಂತೆ ದುಗುಡದ ಪಯಣದೇ ಬದುಕೇ ಒಂದು ಕಾವ್ಯ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂಥ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂಥ ಬದುಕೇ ಒಂದು ಕಾವ್ಯ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.